ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಪುಟ್ಟಾಗಿ ಕಿಚನ್ಗೆ ಸಂಬಂಧಪಟ್ಟ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ಬಂದುಬಿಟ್ಟು ನಾನು ಕಿಚನಲ್ಲಿ ಯೂಸ್ ಆಗೋಂಥ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಯೂಟ್ಯೂಬಿಗೆ. ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಒಂದು ವೀಡಿಯೋ ಮಾಡೋಣ ಅನ್ನೋದು ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ. ಇದು ನನ್ನ ಸ್ವೀಟ್ ಕುಕ್ಕಿಂಗ್ ಪ್ಲೇಸು, ಅಡುಗೆ ಮನೆ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಅಡುಗೆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನನಗೆ ಅಡುಗೆ ಮನೆನ ತೋರಿಸ್ತಾ ಇದ್ದೀನಿ. ಇವತ್ತು ಅಡುಗೆ ಮನೆ ಬಂದುಬಿಟ್ಟು ನಾನು ಟಿಫನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ. ಯಾಕಂದರೆ ಇದು ಮೀಶೋಯಿಂದ ನಾನು ಆರ್ಡರ್ ಮಾಡ್ತಕ್ಕಂಥ ಐಟಮ್ಸು ಎಲ್ರೂ ನೋಡಿದವರೆಲ್ಲ ತುಂಬ ಇಷ್ಟಪಟ್ಟರು. ಹಾಗಾಗಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅವ್ರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರೋ ಅವರು ವಿಡಿಯೋ ನೋಡೋಕ್ಕೂ ಮುಂಚೆ ಪಟ್ಟನಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಆದಮೇಲೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ನಾವು ಆಲ್ಮೋಸ್ಟು ಕಿಚನ್ಗೆ ಸಂಬಂಧಪಟ್ಟಂಗೆ ಮತ್ತು ಜ್ಯುವೆಲರ್ಸ್ ಆಗಲಿ ಮತ್ತು ಕ್ಲಾತಸ್ ಆಗಲಿ ಮೀಶೋಯಿಂದನೇ ಜಾಸ್ತಿ ನಾವು ಆನ್ಲೈನ್ನಲ್ಲಿ ತಗೊಳ್ಳೋದು. ಹಾಗಾಗಿ ಇದು ಒಂದು ತೊಗೊಂಡಿದ್ವಿ, ದಿನಸಿ ಡಬ್ಬ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಎಸ್ಪೆಷಲಿ ಅಡುಗೆ ಮಾಡ್ತಕ್ಕಂಥ ಎಲ್ರಿಗೂ, ಹೆಣ್ಮಕ್ಳಿಗೂ ಅಷ್ಟೇ. ಸ್ವಲ್ಪ ಗಡಿಬಿಡಿಲಿದ್ದಾಗೆ ಅರ್ಜೆಂಟ್ ಏನಾದ್ರು ಕುಕ್ ಮಾಡಬೇಕು ಅಂದರೆ ಒಂದೊಂದೇ ಡಬ್ಬಿ ತೊಗೊಳ್ಳಿಕ್ಕೆ ಸ್ವಲ್ಪ ಹೆವಿ ಅನಿಸುತ್ತೆ. ಸೊ ಹಾಗಾಗಿ ಈ ಡಬ್ಬಿಯಿಂದ ನಾವು ಯಾವುದಕ್ಕೆ ತಿಂಡಿಗಾಗಲಿ ಅಥವಾ ಸಾಂಬಾರು, ಪಲ್ಯ, ಏನೇ ಯಾವುದಕ್ಕೆ ಒಗ್ಗರಣೆ ಕೊಟ್ಟು ಇದೊಂದು ಡಬ್ಬ ನಾವು ತೆಗೆದಿಟ್ಕೊಂಡ್ರೆ ಈಸಿಯಾಗಿ ನಾವು ಒಗ್ಗರಣೆ ಕೊಟ್ಕೋಬೋದು. ಒಂದೇ ಡಬ್ಬೆಯಲ್ಲಿ ಸಾಸಿವೆ ಕಾಳು, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಯಾವೆಲ್ಲ ಐಟಮ್ಸ್ ಬೇಕೋ, ಒಗ್ಗರಣೆಗೆ ಹಾಕೋಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ನೀವು ಕೂಡ ಸ್ಟೋರ್ ಮಾಡಿ ಡಬ್ಬಿ ಒಳಗೆ ಹಾಕ್ಕೋಬೋದು. ನೆಕ್ಸ್ಟು ಮೀಶೋಯಿಂದ ಇನ್ನೊಂದು ಐಟಮ್ ಏನಪ್ಪ ಯೂಸ್ಫುಲ್ ಆಗೋದು ಅಂತ ಹೇಳಿದ್ರೆ ಕಿಚನ್ಗೆ, ಅಡುಗೆ ಮನೆಗೆ ಸಂಬಂಧಪಟ್ಟಂಗೆ ಪಾತ್ರೆ ತೊಳೆದಿದ್ದು ಪುಟ್ಟಿ ಅಂತಲೇ ಹೇಳ್ಬೋದು. ಇದು ತುಂಬ ಯೂಸ್ಫುಲ್ ಇದೆ. ನೋಡಿ, ಇದು ಕೆಳಗಡೆ ನಾವು ನೀರು ಶೇಖರಣೆ ಆಗ್ತಾವಲ್ವ ಪಾತ್ರೆ ತೊಳೆದಿಟ್ಟು, ಅದನ್ನು ಮತ್ತು ಬೇರೆ ಕಡೆ ತೆಗಿಯೋ ಅಂಥ ಪ್ರಾಬ್ಲಮ್ ಇರೋಲ್ಲ. ಸೊ ಅದರಲ್ಲೇ ಫಿಕ್ಸ್ ಆಗಿರುತ್ತೆ. ನಾವು ಮೇಲುಗಡೆ ಪಾತ್ರೆ ಎಲ್ಲ ತೊಳೆದು ಹಾಕಿದರೆ ಆ ಕೆಳಗಡೆದೆಲ್ಲ ನೀರೆಲ್ಲ ತಟ್ಟಿಕ್ಕೆ ಅಂದ್ಕೊಂಡು ಬಂದುಬಿಟ್ಟು ಅದು ಸಿಂಕ್ ಹತ್ರನೇ ಡೈರೆಕ್ಟಾಗಿ ಸಿಂಕ್ ಒಳಗೇ ಬೀಳುತ್ತೆ. ಸೊ ಹಾಗಾಗಿ ಪಾತ್ರೆ ಕೂಡ ಡ್ರೈ ಆಗಿರ್ತವೆ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಇದು ಅಡುಗೆ ಮನೆಯಲ್ಲಿ. ಮತ್ತು ಅದಲ್ಲದೆ ಸ್ಪೂನ್ಗಳು ಇಡೋಕ್ಕೆ ಬೇರೆ ಒಂದು ಸ್ಟ್ಯಾಂಡ್ ಥರ ಪುಟ್ಟೊಳಗೇ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಪಾತ್ರೆ ತೊಳೆದಿಟ್ಕೊಳ್ಳಿಕ್ಕೆ ಅಡುಗೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಮತ್ತು ನೋಡೋಕ್ಕೂ ಕೂಡ ಆಗುತ್ತೆ, ತುಂಬಾ ಅಡುಗೆ ಮನೆಯಲ್ಲಿ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನಾನು ಬಂದುಬಿಟ್ಟಿದ್ದು ಮೀಶೋ ಅಲ್ಲೇ ಆರ್ಡ್ರ್ ಮಾಡಿದ್ದು. ಮುಂಚೆಲ್ಲ ತುಂಬ ಕಷ್ಟ ಅನ್ನಿಸ್ತಿತ್ತು. ಆರ್ಡ್ರ್ ಕೊಟ್ಟು ಮನೆಗೆ ಬಂದವರು ಆರ್ಡ್ರು ಕೊಟ್ಟು ಡೆಲಿವರಿ ಆಗೋ ತನಕ ಕಾಯಬೇಕಿತ್ತು. ಈಗ ಹಂಗಲ್ಲ, ಯಾಕಂದರೆ ಪ್ರತಿಯೊಬ್ಬರೂ ಮೀಶೋದಲ್ಲಿ ಆರ್ಡ್ರ್ ಕೊಡ್ತಾ ಇದ್ದಾರೆ. ಸೊ ಆನ್ಲೈನ್ ಶಾಪಿಂಗೇ ಜಾಸ್ತಿ ಆಗಿರೋದ್ರಿಂದ ಅಷ್ಟೊಂದು ಏನು ಅನಿಸಲ್ಲ. ಹಾಗಾಗಿ ನಾವು ಜಾಸ್ತಿ ಆನ್ಲೈನಲ್ಲೇ ತರಿಸ್ಕೊಳ್ಳೋದು ಏನೇ ಬೇಕಿದ್ದರೂ ಮನೆಗೆ. ಹಾಗಾಗಿ ಇದನ್ನು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳೋಣ ಅಂತೇಳಿ ಹೇಳಿಬಿಡ್ತಾ ಇದ್ದೀನಿ. ಸೊ ವೀಡಿಯೋ ಮಾಡ್ತಾನೆ ತಿಂಡಿಗೆ ಟೈಮ್ ಆಯಿತು ಅಂತೇಳಿ ನಾನು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಥರ ಒಗ್ಗರಣೆಗೆ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಈ ಬಾಕ್ಸು ಒಂದು ಇರೋದ್ರಿಂದ. ಸೊ ನಿಮಗೆಲ್ಲ ಇಷ್ಟ ಆದರೆ ಯೂಸ್ ಆಗುತ್ತೆ ಅಂತಂದರೆ ಖಂಡಿತ ನೀವು ಕೂಡ ಒಂದು ಮೀಶೋದಲ್ಲಿ ಆರ್ಡರ್ ಹಾಕ್ಕೋಬೋದು. ನಮ್ಮ ಅಜ್ಜಮ್ಮಂದು ಸ್ನಾನ ಆಗಿ ಬಂತು. ಅವರು ಯಾಕೋ ಮಿರ್ಚಿ ಮಂಡಕ್ಕಿ ತಿನ್ನಂಗೆ ಆಗಿದೆ ಅಂತ ಹೇಳಿದರು. ಹಾಗಾಗಿ ನಾನು ಮಂಡಕ್ಕಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮಿರ್ಚಿನೂ ಕೂಡ ಮಾಡ್ತಾಯಿದ್ದೀನಿ. ಸೊ ಅಡುಗೆ ಮನೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ದಯಮಾಡಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ಬಗ್ಗೆ ಏನಾರ ಶೇರ್ ಮಾಡಬೇಕು ಅಂದಲ್ಲಿ
ದಯಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ರಿಪ್ಲೈ ಕೂಡ ಮಾಡ್ತೀನಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೆ ಇಷ್ಟ ಆದ್ರೆ ನಿಮ್ಮ ಕೊಲೀಗ್ಸಿಗೆ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೂಡ ನನ್ನ ವಿಡಿಯೋ ಶೇರ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಆದಷ್ಟು ನೀವು ಸಪೋರ್ಟ್ ಮಾಡಿ. ಸೊ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ಆ್ಯಕ್ಟಿವ್ ಆಗಿ ನಾನು ನೆಕ್ಸ್ಟ್ ವೀಡಿಯೋನ ಮಾಡಲಿಕ್ಕೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಮತ್ತು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಆದ್ರಿ ಅಲ್ವಾ. ಮತ್ತು ವಿಡಿಯೋ ನೋಡ್ತಿರೋರು ಕೂಡ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ರಿ ಅಂದ್ಕೊತೀನಿ. ಮತ್ತು ನಿಮ್ಗೆ ಏನಾದರೂ ಶೇರ್ ಮಾಡಬೇಕು ಅನಿಸಿದಲ್ಲಿ ಕಮೆಂಟ್ ಮೂಲಕ ವಿಡಿಯೋ ಬಗ್ಗೆ ನನಗೆ ತಿಳಿಸಿ. ಸೊ ಹಾಗೆ ತಿಂಡಿ ಮಾಡ್ತಾನೆ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಪಾತ್ರೆ ಬುಟ್ಟಿ ಒಳಗೆ ಹಾಕಿದ್ದೆ. ನೋಡಿಲ್ಲಲ್ಲ ಫ್ರೆಂಡ್, ಕಿಚನ್ ಬಗ್ಗೆ ನನ್ನಿಂದ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ದೀರೋ ಒಂದು ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.